ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರ ಪರದಾಟ. ಬೆಳಗಾವಿ ನಗರದಲ್ಲಿ ಹೆಚ್ಚುತ್ತಾ ಇದೆ ಗ್ಯಾಸ್ ಟ್ರಬಲ್. ಮಾಲೀಕರಿಗೆ ಪರದಾಡ್ತಾ ಇದ್ದಾರೆ, ಮಾಲೀಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ ಮಾಲೀಕರ ಪರದಾಟ ಮುಂದುವರೆದಿದೆ. ಬೆಳಗಾವಿಯಲ್ಲಿ ನಗರದಲ್ಲಿ ಹೆಚ್ಚುತ್ತಾ ಇದೆ ಗ್ಯಾಸ್ ಟ್ರಬಲ್. ಸಿಲಿಂಡರ್ ಸಮಸ್ಯೆ ಇದೆ, ಸೌದೆ ಒಲೆಗಳಿಗೆ ಡಿಮ್ಯಾಂಡ್ ಇದೆ. ಈ ಕಡೆ ಸೌದೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೌದೆ ಒಲೆ ಬಳಸಿ ಹೋಟೆಲ್ನಲ್ಲಿ ಅಡುಗೆ ತಯಾರಿ ಆಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸೌದೆ ಸಿಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಮೆನ್ಯೂನಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನೇ ಕಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಕೇಳಿದಂತಹ ಟಿಫನ್ ಸಿಗಲ್ಲ, ಅವರು ಕೊಟ್ಟಿದ್ದೇ ಫೈನಲ್, ದುಡ್ಡು ಕೂಡ ಜಾಸ್ತಿ. ಸೌದೆ ಒಲೆಯನ್ನ ಬಳಕೆ ಮಾಡೋದ್ರಿಂದ ಇಲ್ಲಿ ಟಿಫನ್ ದರವೂ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಪೂರೈಕೆ ಮಾಡುವಂತೆ ಮಾಲೀಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಬೆಳಗಾವಿ ನಗರದಲ್ಲಿ ಗ್ಯಾಸ್ ಟ್ರಬಲ್ ಹೆಚ್ಚುತ್ತಾ ಇದೆ. ಒಂದ್ ಕಡೆ ಮಾಲೀಕರು ಪರದಾಡ್ತಾ ಇದ್ದಾರೆ ಗ್ಯಾಸ್ ಸಿಗದೆ ಇರೋ ಕಾರಣ, ಮತ್ತೊಂದು ಕಡೆ ಸೌದೆಯನ್ನು ಪೂರೈಸೋದು ಕೂಡ ಬಿಗ್ ಟಾಸ್ಕ್ ಆಗಿದೆ. ಯಾಕೆಂದ್ರೆ ಸೌದೆ ಒಲೆಯನ್ನ ಬಳಸಿ ಹೋಟೆಲ್ಗಳಲ್ಲಿ ಅಡಿಗೆ ತಯಾರಿ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮೆನ್ಯೂನಲ್ಲಿ ಆಹಾರ ಪದಾರ್ಥಗಳು ಬಹಳ ಲಿಮಿಟೆಡ್ ಇದೆ, ಅದನ್ನೇ ತಗೋಬೇಕು ಗ್ರಾಹಕರು ಅನ್ನುವಂತಹ ಪರಿಸ್ಥಿತಿ. ಅವರು ಕೊಟ್ಟಿದ್ದೇ ಟಿಫನ್ನು, ನಾವು ತಿಂದಿದ್ದೇ ಟಿಫನ್ನು, ಆ ಲೆಕ್ಕಕ್ಕಿದೆ ಇವಾಗ. ಹಾಗಾಗಿ ಸೌದೆ ಒಲೆಯನ್ನ ಬಳಕೆ ಅಡಿಗೆ ಮಾಡೋದ್ರಿಂದ ಇರೋಂಥ ಟಿಫನ್ ಮೆನ್ಯೂಗೂ ಕೂಡ ದರ ದುಪ್ಪಟ್ಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಪೂರ್ತಿಯಾಗಿ ಸೌದೆ ಒಲೆಯ ಮೇಲೆ ಡಿಪೆಂಡ್ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಸೌದೆ ಅನ್ನ ಪೂರೈಸೋದಾಗ್ಲಿ, ಸೌದೆ ಒಲೆಯಿಂದಲೇ ಪೂರ್ತಿ ಅಡುಗೆಯನ್ನ ತಯಾರು ಮಾಡಿ ಇಡೀ ದಿನವನ್ನ ಅದ್ರ ಮೇಲೆ ನಿಭಾಯಿಸೋದು ಅನ್ನುವಂಥದ್ದು ಬಹಳ ಪ್ರಮಾಣದ ಸೌದೆ ಬೇಕಾಗುತ್ತೆ. ಕೇವಲ 1-2 ಹೋಟೆಲ್ಗಳಲ್ಲ, ಎಲ್ಲಾ ಹೋಟೆಲ್ಗಳ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ. ಹಾಗಾಗಿ ಸೌದೆಯನ್ನ ಪೂರೈಸೋದು ಕೂಡ ಕಷ್ಟವಾಗ್ತಿದೆ, ಸೌದೆ ಒಲೆಗಳನ್ನ ಮೇಂಟೈನ್ ಮಾಡೋದು ಕಷ್ಟವಾಗ್ತಿದೆ. ಜೊತೆಗೆ ಇರುವಂತಹ ಕೆಲವು ಪದಾರ್ಥಗಳಲ್ಲೇ, ಅದೇ ಮೆನ್ಯೂ ಅಲ್ಲೇ ಏನಾದ್ರು ತಗೋತೀವಿ ಅಂದ್ರೂ ಕೂಡ ಅದರ ದರವು ತುಂಬಾ ದುಪ್ಪಟ್ಟಾಗಿದೆ. ಈಗ 20 ದಿವಸ ಆತ ಒಲಿ ಮೇಲೆ ಮಾಡತ್ತವ್ರಿ. ಆದ್ರೂ ನಮ್ಮ ಹೋಟೆಲ್ಗೆ ಗಿರಾಕಿ ಕಮ್ಮಿ ಆಗೈತ್ರಿ. ಪಡ್ಡು ಫೇಮಸ್, ಪಡ್ಡು, ರಾಗಿ ದೋಸಾ, ಪ್ಲೇನ್ ದೋಸಾ, ಸೆಟ್ ದೋಸಾ ಎಲ್ಲಾ ಮಾಡ್ತವ್ರಿ. ಈಗ ಅದೆಲ್ಲ ಬಂದ್ ಮಾಡಿದವ್ರಿ. ಈಗ ಬರೇ ಗಿರ್ಮಿಟ್ಟು, ಬಜ್ಜಿ ಎಲ್ಲಾ ಬಂದ್ ಮಾಡಿದವ್ರಿ. ಬರೇ ಪಲಾವು, ರೈಸ್ ಐಟಮ್ ಮಟನ್ ಮಾಡ್ಕೊಂಡು ಹೊಂಟಿದವ್ರಿ. ಒಲಿ ಮೇಲೆ ರೀ, ಎಲ್ಲಾ ಒಲಿ ಮೇಲೆ ರೀ. ಗ್ಯಾಸ್ ಕೊಡಾನಿಲ್ಲ ರೀ. ಗ್ಯಾಸ್ ಒಟ್ಟ ಫೋನು ರಿಸೀವ್ ಮಾಡಂಗಿಲ್ಲ ರೀ, ಸ್ವಿಚ್ ಆಫ್ ಹೇಳ್ತಾರ. ಹಿಂಗಾಗಿ ಇಲ್ಲ ರೀ, ಏನು ಕೇಳಿಲ್ಲ ರೀ, ಅವ್ರು ಬಂದೇ ಇಲ್ಲ ಈ ಕಡೆ ರೀ. ನಾವ್ ಎಷ್ಟೋ ಸಲ ಫೋನ್ ಮಾಡಿದ್ವು, ಯಾವ ಕಡೆ ಕೇಳಿಬಿಟ್ಟು ರೀ, ಏನು ಗೊತ್ತಾಗಿಲ್ಲ. ಎಲ್ಲಾ ಕಟ್ಟಿಗೆ ಮೇಲೆ ಡೈಲಿ 1 ಕ್ವಿಂಟಲ್ ಕಟ್ಟಿಗೆ ಬೇಕ್ರಿ. 1,000 ರೂಪಾಯಿ ಇಲ್ಲ ಸರ್, ಎಲ್ಲಾ ಸೇಮ್ ರೇಟ್ ಕೊಟ್ಟಾರ. 20 ದಿವಸ ಆತ್ರ ಗ್ಯಾಸ್ ಬರಾನಿಲ್ರಿ. ಆದ್ರ ನಾವ್ ಆದಷ್ಟ್ರಿ ಒಲಿ ಮೇಲೆ ಮಾಡಾತವ್ರಿ. ಸಾಯಂಕಾಲ ಬಜ್ಜಿ, ಬಡಂಗ, ಗಿರ್ಮಿಟ ಎಲ್ಲಾ ಬಂದ್ ಮಾಡಿದೇವ್ರಿ. ಕಸ್ಟಮರ್ ಬಂದ್ ಹೊಳ್ ಹೊಂಟಾರ್ರಿ. ಆದ್ರೂ ಎಷ್ಟ್ ಆಗ್ತೈತಿ ಅಷ್ಟ್ ನಾವ್ ಒಪ್ಪತ್ತರೆ ಅವ್ರಿಗೆ ಕೊಡಾಕತ್ತೇವ್ರಿ. ಆದ್ರೂ ಹೊಗಿ ಹಿಡಿಯಾತೈತ್ರಿ, ಜನ ಕುಂಡಾಕ್ತಾರಿಲ್ಲ. ಗ್ಯಾಸ್ ಅಂತಿ ಒಟ್ಟ ಕೊಡಾನಿಲ್ರಿ. ನಾವ್ ಫೋನ್ ಹಚ್ಚಿದ್ರಿ ಬಿ ಸ್ವಿಚ್ ಆಫ್ ಹೇಳತೈತ್ರಿ. ಅದ್ ಅವ್ರ ಬರಾನಿಲ್ಲತ್ತವಿ ನಮಗ್ ಹೇಳತ್ತಾರ. 20 ದಿವಸ ಆತ್ರ ನಾವ್ ಒಲಿ ಮೇಲೆ ಮಾಡಾತೇವ್ರಿ. ರೇಟ್ ಇಲ್ರಿ, 5 ರೂಪಾಯಿ ಅದ. ಒಲಿ ಮೇಲೆ ನಾನು ಹೆಚ್ಚಿಗೆ ಮಾಡಿದೇವ್ರಿ. ಅದು ಕಟ್ಗಿ ನೆಟ್ಗ್ ಸಿಗಂಗಿಲ್ರಿ. ಕಟ್ಗಿ ಕೊಂಡ್ ತರತಾರ್ರಿ, ಎಲ್ಲಿ ಸಿಕ್ಕಲ್ ಒಟ್ಟು ಹೋಗಿ ತರತಾರ. ಯಪ್ಪ ಕಟ್ಗಿ ಅಷ್ಟ ಬಸ್ವ, ಕಟ್ಗಿ ಹೆಂಗ್ ತರ್ತಿ? 1000 ರೂಪಾಯಿ ಕ್ವಿಂಟಲ್ ರೀ. ಅದ್ ಕಟ್ಗಿ ತರ್ತಾರ. ಈ ದಿವಸ ಇಲ್ಲಂದ್ರ ಕಟ್ಗಿಗೆ ಸಮಸ್ಯೆ ಆಗತೈತ್ರಿ. ಎಷ್ಟ್ ದಿವ್ಸ ಕೊಟ್ಟಾರ ಅವ್ರು ಕೊಡೋದಿಲ್ರಿ. ಈ ಗ್ಯಾಸ್ನವ್ರ ಫೋನು ಇದು ಮಾಡಾನ್ರಿ, ಸ್ವಿಚ್ ಆಫ್ ಹೇಳತೈತ್ರಿ. ಎಲ್ಲಾ ಈಗ ನಾವ್ ರಾಗಿ ದೋಸಾ, ಪಡ್ಡು ಎಲ್ಲಾ ಮಾಡ್ತಿದ್ವಿ. ಈಗ ಎಲ್ಲಾ ಬಂದ್ ಮಾಡಿದೇವ್ರಿ. ಅವ್ನ ಪಡ್ ಅಂತಿ ಮೊದ್ಲ ಬಂದ್ ಮಾಡಿದೇವ್ರಿ. ರಾಗಿ ದೋಸಾ ಹೆಂಗಾರ ತ್ರಾಸ್ ಮಾಡಿ ಒಲಿ ಮೇಲೆ ಕೊಡಾತೇವ್ರಿ. ಅದಂದ್ರ ನಮ್ದು ಫೇಮಸ್ ರೀ. ಕಸ್ಟಮರ್ ಎಲ್ಲಾ ಬಂದ್ ಹೊಳ್ ಹೊಂಟಾರ್ರಿ. ಎಷ್ಟ್ ಆಗ್ತೈತಿ ಅಷ್ಟ್ ಒಟ್ಟು ಒಲಿ ಮೇಲೆ ಮಧ್ಯಾಹ್ನ ತಕ ಮಾಡ್ತೇವ್ರಿ. ಸಾಯಂಕಾಲ ಪೂರ ಬಂದ ಮಾಡಿದೇವ್ರಿ ನಾವು. ಒಟ್ಟು ಒಲಿ ಮೇಲೆ ಮಾಡತ್ತೇವ್ರಿ ನಾವು. ಅಂದ್ರ ಜನ ಬಂದ್ ಹೊಳ್ಳಿ ಹೋಗ್ತೈತಲ್ರಿ, ಅವ್ರು ಹೊಳಸ್ಬಾರ್ದು. ನಮ್ಗೆ ಎಷ್ಟ್ ಆಗ್ತೈತಿ ಅಷ್ಟ 3 ಗಂಟೆ ತಕ ಮಾಡತ್ತೇವ್ರಿ. ನಮಗ್ ದಿನ ಒಂದ್ ಸಣ್ಣದ ಒಂದ್ ದೊಡ್ಡದ ಹತ್ತಿತ್ರಿ. ಅಂದ್ರ ಅವು ಕಮರ್ದ ಸಿನ ರೀ, ಸಣ್ಣದೊಂದ್ ಇಳ್ಸ್ಕೊತಿದ್ವಿ, ದೊಡ್ಡದೊಂದ್ ಇಳ್ಸ್ಕೊತಿದ್ವಿ. 200 ಯಾಕೆ ಆಮೇಲೆ ಹೊಳಕ್ ನಮ್ಗ್ ಕೊಟ್ಟಿಲ್ವಿರಿ, ಅವ್ರ ನಮ್ ಕಡೆ ಬಂದಿಲ್ವಿರಿ. ಸ್ವಿಚ್ ಆಫ್ ಹೇಳತೈತ್ರಿ ಅದ.